ಗ್ರಾಮಾಂತರ ಯುವ ಕಾಂಗ್ರೆಸ್ಸಿಂದನ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಮ್ಮ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡದಲ್ಲಿ ಒಂದು ಕಾರ್ಯಕ್ರಮಕ್ಕೆ ರ್ಯಾಲಿಗೆ ಹೋಗಿರ್ತಾರೆ. ಆ ರ್ಯಾಲಿಯಲ್ಲಿ ಮುಗಿದ ನಂತರ ಅಲ್ಲಿನ ಒಂದು ಕೋಮುವಾದಿಗಳು BJP ಸರ್ಕಾರ ಇದೆ ಉತ್ತರಾಖಂಡಲ್ಲಿ, ಅಲ್ಲಿ BJP ನಾಯಕರುಗಳು ಮತ್ತು ಕೋಮುವಾದಿ ಮನಸ್ಥಿತಿಯವರು ಇವತ್ತು ಸಂವಿಧಾನ ಬಂದು ಇಷ್ಟು ವರ್ಷ ಆದರೂ ಅವರು ಕಾರ್ಯಕ್ರಮ ಮುಗಿದ ನಂತರ ಗಂಗಾಜಲ ತಗೊಂಬಂದು ಆ ಜಾಗನ ಶುದ್ಧೀಕರಣ ಮಾಡಿ ಹೋಮ ಮಾಡ್ತಾರೆ. ಎಷ್ಟು ನೀಚ ಕೃತ್ಯ ಅಂದರೆ ನಮ್ಮ ದೇಶದಲ್ಲಿ ಇವತ್ತು ಸಂವಿಧಾನ ಬಂದು ನಮಗೀಗ 60 ವರ್ಷದ ಮೇಲೆ 70 ವರ್ಷದ ಮೇಲೆ ಆಯಿತು. ಆದರೂ ಇಷ್ಟೆಲ್ಲ ಸಂವಿಧಾನ ಬಂದು ಸಂವಿಧಾನ ಆಶಯಗಳನ್ನೆಲ್ಲ ಎತ್ತಿಡಿದು ಸಂವಿಧಾನ ಹೆಸರಿನಲ್ಲಿ ಅಧಿಕಾರ ಅನುಭವಿಸೋಂಥ BJP ಸರ್ಕಾರ ಇವತ್ತು ಒಬ್ಬ ದಲಿತ ನಾಯಕನಿಗೆ ಅಪಮಾನ ಮಾಡಿದೆ. ಇವತ್ತು ದಲಿತರು, ನಾವು ದೇಶದಂತೆ ಯಾವ ದಲಿತರುಗಳನ್ನೂ ಇಂಥ ಅಪಮಾನ ಸಹಿಸಲ್ಲ. ಇವತ್ತು BJP ಸರ್ಕಾರದಲ್ಲಿ ಭಾಳ ದಲಿತರಿದ್ದಾರೆ, ಅವರು ಯೋಚನೆ ಮಾಡಬೇಕು. ಈ ವಿಚಾರದಲ್ಲಿ ದಲಿತ ವಿರೋಧಿ ನೀತಿನ ಅನುಸರಿಸಿದೆ ಇವತ್ತು BJP ಸರ್ಕಾರ. ಇಂಥ ನೀತಿಗಳನ್ನ ಅನುಸರಿಸಿದ್ರು BJP ಪರ ನಮ್ಮ ದಲಿತ ನಾಯಕರುಗಳಾಗಿರ್ಬೋದು, ದಲಿತ ಇದಾಗಿರ್ಬೋದು, ಇವತ್ತು ದಲಿತರು ತುಳಿತಿದ್ದಾರೆ. ನೆಕ್ಸ್ಟ್ ಅಲ್ಪಸಂಖ್ಯಾತರು ಆಲ್ರೆಡಿ ತುಳಿದಿದ್ದಾರೆ. ಇವತ್ತು ದಲಿತರು ತುಳಿದಿದ್ದಾರೆ, ಮುಂದೊಂದು ದಿನ ಹಿಂದುಳಿದ ವರ್ಗದವ್ರನ್ನೂ ತುಳಿತಾರೆ. ಇವ್ರ ಮನಸ್ಥಿತಿ ಏನಿದೆ ಅಂದರೆ ಬಲಪಂಥೀಯ ಒಂದು ಮನಸ್ಥಿತಿನೇ ಇದೆ. ಈಗಲೂ ಅವರಿಗೆ ಸಂವಿಧಾನ ಒಂದು ಆಶಯಗಳಿಲ್ಲ. ಅವತ್ತು ಮಲ್ಲಿಕಾರ್ಜುನ್ ಇವರು ಅನಂತಕುಮಾರ್ ಹೆಗಡೆ ಆಗಿರ್ಬೋದು, ಮತ್ತು ಇದೇ ಸಂಸತ್ನಲ್ಲಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅಂತ ಹೇಳ್ತೀರಿ, ಅಂಬೇಡ್ಕರ್ ಬಗ್ಗೆನೂ ಅಪಹಾಸ್ಯ ಮಾಡ್ತಾರೆ. ಇವತ್ತು ಏನಾಗಿದೆ ಅಂದರೆ ನಮ್ಮ ದಲಿತ ಸಮುದಾಯಗಳನ್ನೇ ತುಳಿಯೋ ಒಂದು ಕೆಲಸವನ್ನು ಈ ಕೇಂದ್ರ ಸರ್ಕಾರ ಮಾಡ್ತಾಯಿದೆ. BJP ಸರ್ಕಾರ ಯಾವುದೇ ರಾಜ್ಯದಲ್ಲಿ ಇರಲಿ, BJP ಸರ್ಕಾರ ಇವತ್ತು ದಲಿತರು ನಾಯಕರುಗಳಿಗೆ ಸರಿಯಾದ ಸೂಕ್ತ ಸ್ಥಾನಮಾನಗಳಾಗಿರ್ಬೋದು, ಯಾವುದೇ ಅವ್ರನ್ನ ಏನಪ್ಪ ರಾಜಕೀಯಕ್ಕಾಗಿ ಬಳಸ್ಕೊಳ್ತಿದ್ದಾರೆ. ರಾಜಕೀಯ ಬಿಟ್ಟು ಬೇರೆ ಯಾವುದೇ ವಿಚಾರದಲ್ಲಿ ಅವ್ರನ್ನ ಮೇಲೆತ್ತುವಂಥ ಕೆಲಸ ಮಾಡ್ತಾಯಿಲ್ಲ. ಇವತ್ತು ಈ ಸಂವಿಧಾನ ಬಂದು ಇಷ್ಟು ವರ್ಷ ಆದರೂ ಸಂವಿಧಾನದ ಆಶಯಗಳನ್ನ ಎಲ್ಲ ಅಧಿಕಾರಿಗಳನ್ನ ಇವತ್ತು ಟೀಮರ್ ಅಂತ ವ್ಯಕ್ತಿ ಇವತ್ತು ಸಂವಿಧಾನ ಆಶಯಗಳ ಮೂಲಕ ಪ್ರಧಾನಿಯಾಗಿದ್ದಾರೆ. ಆ ಪ್ರಧಾನಿ ಹುದ್ದೆಗೆ ಏರಿದ್ರು ಇವತ್ತು ಆ ಟೀಮರ ವ್ಯಕ್ತಿ. ಆದರೂ ದಲಿತ ವಿರೋಧಿ ನೀತಿನ ಅವತ್ತು ಉತ್ತರಾಖಂಡಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಭಾಳ ಅಪಮಾನ ಮಾಡಿದ್ದಾರೆ. ಈ ವಿಚಾರದಲ್ಲಿ ಇಡೀ ದೇಶದಂಥ ದಲಿತರು ಎಚ್ಚೆತ್ಕೊಳ್ಬೇಕು. ಮುಂದಿನ ದಿನಗಳಲ್ಲಿ BJPಗೆ ತಕ್ಕ ಪಾಠ ಕಲಿಸ್ಬೇಕು. ಯಾಕಂದರೆ ಇವತ್ತು ನಾವು ಸಂವಿಧಾನನೇ ಒಪ್ಪಲ್ಲ ಅಂದರೆ ಅವರು ಯಾವ್ದು ಒಪ್ತಾರೆ? ಅವ್ರು ಇನ್ನೂ ಮನುಸ್ಮೃತಿಯಲ್ಲೇ ಇದ್ದಾರೆ. ಮನುಸ್ಮೃತಿಯಲ್ಲಿ ಆಗಿನ ಕಾಲದ ಇದರಲ್ಲಿ ಇದೇ ಥರ ಆದರೆ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿ ಬಂತು? ಸಂವಿಧಾನದ ಹೆಸರು ಹೇಳಿಕೆಂದು ಅಧಿಕಾರಕ್ಕೆ ಬರ್ತಿದ್ದಾರೆ BJP ಅವರು. ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವು ದಲಿತರ ಪರ ಇದ್ದೀವಿ, ದಲಿತರಿಗೆ ಅಷ್ಟು ಇದು ಮಾಡಿದ್ದೀವಿ, ದಲಿತರಿಗೆ ಆ ಕೋಟದಲ್ಲಿ ಕೊಟ್ಟಿದ್ದೀವಿ, ಅದು ಕೊಟ್ಟಿದ್ದೀವಿ ಅಂತೇಳಿ ದಲಿತ ಒಬ್ಬ ರಾಷ್ಟ್ರಪತಿನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಇವರು ಬಿಡಲ್ಲ. ಹೋಗಿ ಇವರೇ ಉದ್ಘಾಟನೆ ಮಾಡ್ತಾರೆ. ರಾಷ್ಟ್ರದ ಪ್ರಥಮ ಪ್ರಜೆಯಾಗಿದ್ದಂಥ ರಾಷ್ಟ್ರಪತಿನೇ ಇವರು ಒಳ ಬಿಡಲ್ಲ. ಈ ಥರದಂಥ ಅಮಾನ್ಯತ ಘಟನೆಗಳಿದ್ರೂ ಇವತ್ತು ದಲಿತರು ಎಚ್ಚೆತ್ಕೊಳ್ಬೇಕು. BJP ಸರ್ಕಾರದ ವಿರುದ್ಧ ದಂಗೆ ಹೇಳಬೇಕು. ನಾವು BJP ಇರೋಂಥ ದಲಿತರುಗಳಿಗೂ ಹೇಳೋ ಇದೇ ವಿಚಾರನೆಯ. ಇವತ್ತು ದಲಿತ ವಿರೋಧಿ ನೀತಿ ಅನುಭವಿಸೋ BJP ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕಪಾಠ ಕಲಿಸಬೇಕು. ಇವತ್ತು ಸಂವಿಧಾನದಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ 17ನೇ ವಿಧಿ ಹೇಳ್ತಿದೆ. ಅಸ್ಪೃಶ್ಯತೆ 17ನೇ ವಿಧಿನ ಇವರು ಸಂವಿಧಾನ ಗೋರ್ಮೆಂಟ್ ಇದ್ದರೂ ಇವರು ಅದನ್ನ ಒಂದು ವಿಧಿನ ಅನುಷ್ಠಾನಕ್ಕೆ ತರಲಂಗೆ ವಿರುದ್ಧವಾಗಿ ಇವತ್ತು ಮನುಸ್ಮೃತಿ ಇದರಲ್ಲಿ ಇವತ್ತು ನಾವು ಅದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಯುವ ಕಾಂಗ್ರೆಸ್ ಶಿವಮೊಗ್ಗ ಗ್ರಾಮಾಂತರ ಇದರಿಂದ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಈ ಪ್ರತಿಭಟನೆ ಮೂಲಕ DC ಅವ್ರ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಕಳಿಸ್ತಿದ್ದೀವಿ. ಇವತ್ತು ರಾಷ್ಟ್ರಪತಿಗಳು ದಲಿತರಿದ್ದಾರೆ. ಆ ದಲಿತರಿದ್ದರು ರಾಷ್ಟ್ರಪತಿಗಳಿಗೆ ಅಯೋಧ್ಯೆಯಲ್ಲಿ